ನಮ್ಮೂರಿನ ಗ್ರಾಮಸ್ಥರು ಮಾರಮ್ಮ ಗುಡಿಗೆ ಒಂದು ಉತ್ಸವ ಮೂರ್ತಿನ ತರಿಸಿದ್ರು. 48 ದಿನ ಮಂಡಲ ಪೂಜೆ ಮಾಡಾದ್ಮೇಲೆ 48ನೇ ದಿನ 13 ದೇವತೆಗಳನ್ನ ಗ್ರಾಮಕ್ಕೆ ಕರೆಸಿ ಅದ್ದೂರಿಯಾಗಿ ಪೂಜೆ ಮಾಡ್ತಾರೆ. ಅದೇ ರಾತ್ರಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಪಲ್ಲಕ್ಕಿ ಉತ್ಸವ ಮುಗಿದಾದ್ಮೇಲೆ ದೇವಿಗೆ ಕುರಿ ಅಥವಾ ಮೇಕೆನ ಅರ್ಪಣೆ ಮಾಡಿರೋ ಕುರಿ ಅಥವಾ ಮೇಕೆನ ಪ್ರಸಾದ ಮಾಡಿ ಜನಕ್ಕೆ ಹಂಚ್ತಾರೆ. ಗ್ರಾಮಸ್ಥರೆಲ್ಲ ತುಂಬಾ ಒಂದು ಅದ್ದೂರಿಯಾಗಿ 3000 ಜನಕ್ಕೆ ಬಿರಿಯಾನಿ ಮಾಡಿಸಿದ್ರು. ಈ ಒಂದು ಮಟನ್ ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ ಒಂದು ತುಂಬಾನೇ ಅದ್ಭುತವಾಗಿತ್ತು. ಮ್ಯಾಸಿವ್ ಕುಕಿಂಗ್ ಅಂತಾನೆ ಹೇಳ್ಬೋದು. ನಮ್ಗಂತೂ ನೋಡಿ ತುಂಬಾನೇ ಇಷ್ಟ ಆಯಿತು. ಅದಕ್ಕೆ ಇಲ್ಲಿ ಒಂದು ಸಣ್ಣ ಜನಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ಕಾರಗೋಡಿ ಯುವ ಸೇನೆ ತಂಡಕ್ಕೆ ಅದ್ಭುತವಾದ ಒಂದು ಅರೇಂಜ್ಮೆಂಟ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾವುದೋ ಒಂದು ಕುಂದು ಕೊರತೆ ಇಲ್ದಿರ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಉತ್ಸವನ. ಅರೇಂಜ್ಮೆಂಟ್ಸ್ ಅಂದು ತುಂಬ ಚೆನ್ನಾಗಿ ಮಾಡಿದ್ರು. ಗ್ರಾಮಸ್ಥರು ಕ್ಯೂನಲ್ಲಿ ಬಂದು ಪ್ರಸಾದನ ತಗೊಂಡು ಖುಷಿಪಟ್ಟು ತಿಂದು ಅಲ್ಲಿಂದ ಹೋಗ್ತಾ ಇದ್ದಿದ್ದು ನಾವು ನೋಡಿದ್ವಿ. ಇಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಪೇಜ್ನ ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ.